ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 2017ರಲ್ಲಿ ನಡೆದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ PSI ಪ್ರಶ್ನೆ ಪತ್ರಿಕೆ, ಅದರಲ್ಲಿ FPV ಅಂತ 2017ರಲ್ಲಿ ನಡೆದಿರುವಂಥ ಪ್ರಶ್ನೆ ಪತ್ರಿಕೆ ಇದು. ಅದನ್ನು ಚರ್ಚಿಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಕೂಡ ಒತ್ತಿ, ಯಾಕಂದರೆ ನಾವು ಮೊದಲು ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಅದಕ್ಕೋಸ್ಕರ ಬನ್ನಿ ಈಗ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ಕೊಂಡು ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಮಲಾಲಾ ಯೂಸುಫ್ ಜೈಗೆ ಗೌರವ ಪೌರತ್ವ ನೀಡಿದೆ ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ. ಆಪ್ಷನ್ ಸಿ ಕೆನಡಾ ಸರಿಯಾದ ಉತ್ತರ. ಅದೇ ರೀತಿ ನೋಡಿ, ಪ್ರಶ್ನೆ ಸಂಖ್ಯೆ 2. ಈ ಕೆಳಗಿನ ರಾಸಾಯನಿಕಗಳಲ್ಲಿ ಈ ಹಿಂದೆ ಯಾವುದು ರಾಸಾಯನಿಕ ಅಸ್ತ್ರಗಳಾಗಿ ಉಪಯೋಗಿಸಲ್ಪಟ್ಟವು ಅಂತ ಕೇಳಿದ್ದಾರೆ. ನೋಡಿ, ಮೊದಲನೇದು ಫಾಸ್ಜಿನ್, ಎರಡನೇದು ಸಾಸಿವೆ ಅನಿಲ, ಮೂರನೇದು ಏಜೆಂಟ್ ಆರೆಂಜ್, ನಾಲ್ಕನೇದು ಸರಿನ್ ಅಂತ. ಇದರಲ್ಲಿ ಸರಿಯಾದ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಉಪಯೋಗಿಸಲ್ಪಟ್ಟವು ಅಥವಾ ಸರಿಯಾದ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ. ನೋಡಿ, ಆಪ್ಷನ್ ಸಿ 3 ಮತ್ತು 4. 3 ಮತ್ತು 4 ನೋಡಿ, ಏಜೆಂಟ್ ಆರೆಂಜ್ ಮತ್ತು ಸರಿ ನೋಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 3. ಕೆಳಗಿನವುಗಳಲ್ಲಿ ಯಾವುದು ಸರಿ ಹೊಂದುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಯಾವುದು ಸರಿ ಹೊಂದುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ಆಪ್ಷನ್ ಸಿ ಸರಿಯಾದ ಉತ್ತರ. 1 ಮತ್ತು 2 ಮಾತ್ರ ಸರಿ ನೋಡಿ. ಇದರಲ್ಲಿ 1 ಮತ್ತು 2 ಮಾತ್ರ ಸರಿ ನೋಡಿ. ಒಂದನೇದು ಡೋಂಗ್ರಿಯಾ ಕೋಡ್ ಬಂದುಬಿಟ್ಟು ಕೊಂಡು ಬಂದುಬಿಟ್ಟು ಒರಿಸ್ಸಾ, ಎರಡನೇದು ಟೋಟೋ ಬಂದುಬಿಟ್ಟು ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ. ಇದರಲ್ಲಿ 3 ಮತ್ತು 4ನೇ ತಪ್ಪಾಗಿದೆ. 1 ಮತ್ತು 2 ಮಾತ್ರ ಸರಿಯಾಗಿದೆ. ಸರಿಯಾದ ಉತ್ತರ ಅಷ್ಟೇ. ಪ್ರಶ್ನೆ ಸಂಖ್ಯೆ 4. ಕೆಳಗಿನವುಗಳಲ್ಲಿ ಯಾವುದು ನರತಂತು ಅಥವಾ ನ್ಯೂರಾನ್ ಒಂದರಲ್ಲಿ ವಿದ್ಯುತ್ ಪ್ರಚೋದನೆ ರವಾನೆಯ ಸರಿಯಾದ ಅನುಕ್ರಮಿಕೆ ಯಾಗಿರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಅನುಕ್ರಮಿಕೆ ಆಗಿರುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ ಕೂಡ. ಇದು ಕೂಡ ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ಮೊದಲು ಡೆಂಡ್ರೈಟ್ ಬರುತ್ತೆ, ಆಮೇಲೆ ಕೋಶಕಾಯ, ಆಮೇಲೆ ನರತಂತು ತುದಿ. ಸರಿಯಾದ ಉತ್ತರ ಏನು? ಆಪ್ಷನ್ ಸಿ ಡೆಂಡ್ರೈಟ್, ಕೋಶಕಾಯ, ನರತಂತು ತುದಿ. ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಪ್ರಶ್ನೆ ಸಂಖ್ಯೆ 5. ಅಕ್ಟೋಬರ್ 15 ಹೀಗೆಂದು ಆಚರಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಅಕ್ಟೋಬರ್ 15 ಏನೆಂದು ಆಚರಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ. ನೋಡಿ, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ. ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 6. ರಾಷ್ಟ್ರೀಯ ಆಹಾರ ಭದ್ರತೆ ಮಿಷನ್ NFSM ಇದರ ಉತ್ಪಾದನೆಯನ್ನು ವೃದ್ಧಿಸುವ ಗುರಿ ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಒಂದನೇದು ಅಕ್ಕಿನ, ಗೋಧಿನ, ಹಣ್ಣು ಹಂಪಲುಗಳನ್ನ, ತರಕಾರಿಗಳನ್ನ, ದ್ವಿದಳ ಧಾನ್ಯಗಳನ್ನ, ಕಳಪೆ ಅಥವಾ ಕಚ್ಚಾ ಏಕದಳ ಧಾನ್ಯಗಳನ್ನ ಯಾವುದು ಸರಿಯಾದ ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ. ಆಪ್ಷನ್ ಡಿ ಸರಿಯಾದ ಉತ್ತರ. ನೋಡಿ, 1 to 5 6 ಸರಿಯಾದ ಉತ್ತರ. 1 2 5 ಮತ್ತು 6 ಸರಿಯಾದ ಉತ್ತರ. ನೋಡಿ, ಅಂದರೆ 1 ಅಕ್ಕಿ, 2ನೇದು ಗೋಧಿ, ಅದೇ ರೀತಿ 5ನೇದು ದ್ವಿದಳ ಧಾನ್ಯಗಳು, ಆಮೇಲೆ 6ನೇದು ಕಳಪೆ ಕಚ್ಚಾ ಏಕದಳ ಧಾನ್ಯಗಳು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 7. ಕೆಳಗೆ ಹೆಸರಿಸಿದ ಬ್ಯಾಂಕುಗಳ ಪಟ್ಟಿಯಲ್ಲಿ ಕರ್ನಾಟಕದ ಮೂಲದ್ದಾಗಿರದ ಬ್ಯಾಂಕನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಮೂಲದ್ದಾಗಿರದ ಬ್ಯಾಂಕನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ. ನೋಡಿ, ಆಪ್ಷನ್ ಡಿ ಸೌತ್ ಇಂಡಿಯನ್ ಬ್ಯಾಂಕ್. ದಿ ಸೌತ್ ಇಂಡಿಯನ್ ಬ್ಯಾಂಕ್ ಸರಿಯಾದ ಉತ್ತರ. ದಿ ಸೌತ್ ಇಂಡಿಯನ್ ಬ್ಯಾಂಕ್ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 8. ಭಾರತೀಯ ರಾಷ್ಟ್ರಧ್ವಜವನ್ನು ತಯಾರಿಸಿ ಸರಬರಾಜು ಮಾಡಲು ಅಧಿಕಾರ ನೀಡಲ್ಪಟ್ಟ ಏಕಮಾತ್ರ ಖಾದಿ ಕೈಮಗ್ಗ ಘಟಕವು ಇಲ್ಲಿದೆ ಅಂತ ಕೇಳಿದ್ದಾರೆ. ಅಂದರೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಬೆಂಗೇರಿ. ಆಪ್ಷನ್ ಎ ಬೆಂಗೇರಿ ಸರಿಯಾದ ಉತ್ತರ ಬೆಂಗೇರಿ. ಪ್ರಶ್ನೆ ಸಂಖ್ಯೆ 9. ಮೈಸೂರಿನಲ್ಲಿರುವ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಭಾರತದಲ್ಲಿರುವ ಅತ್ಯಂತ ಹಳೆಯ ಗ್ರಂಥಾಲಯಗಳಲ್ಲಿ ಒಂದಾಗಿದೆ. ಇದು ಅತ್ಯಂತ ಹಳೆಯ ಕೆಳಗಿನ ಕೃತಿಯ ಕೈಬರಹ ಪ್ರತಿಯನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇದರಲ್ಲಿ ಸರಿಯಾದ ಉತ್ತರ ನೋಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ಆಪ್ಷನ್ ಬಿ ಸರಿಯಾದ ಉತ್ತರ ದೈವಾಗಮಂ ಭಾಷಾ. ನೋಡಿ, ದೈವಾಗಮಂ ಭಾಷಾ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಈಗ ನೋಡಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 10. ಭಾರತದ ಜನಗಣತಿ 2011ರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಜ್ಯಗಳಲ್ಲಿ ಗರಿಷ್ಠ ಲಿಂಗಾನುಪಾತ ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಆಪ್ಷನ್ ಸಿ ಕೇರಳ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 11. ಕರ್ನಾಟಕದಲ್ಲಿ ಅತ್ಯಂತ ಹಳೆಯ ಸಾಕ್ಷರತೆ ಉಳ್ಳ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಅತ್ಯಂತ ಹೆಚ್ಚು ಸಾಕ್ಷರತೆ ಉಳ್ಳ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ,
ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನೋಡಿ. ಆಪ್ಷನ್ ಎ ದಕ್ಷಿಣ ಕನ್ನಡ. ಆಪ್ಷನ್ ಎ ದಕ್ಷಿಣ ಕನ್ನಡ. ಪ್ರಶ್ನೆ ಸಂಖ್ಯೆ 12. ರಣಥಂಬೋರ್ ಕೆಳಗಿನ ರಾಜ್ಯದಲ್ಲಿರುವ ಅತ್ಯಂತ ದೊಡ್ಡ ಮತ್ತು ಅತಿ ಪ್ರಖ್ಯಾತ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಒಂದಾಗಿರುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ರಾಜಸ್ಥಾನ್. ಆಪ್ಷನ್ ಡಿ ರಾಜಸ್ಥಾನ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 13. ಈ ಕೆಳಗಿನ ಪಂದ್ಯಾಟಗಳಲ್ಲಿ ಯಾವುದು ಟೆನ್ನಿಸ್ ಪ್ರತಿಷ್ಠಿತ ಗ್ರ್ಯಾಂಡ್ ಸ್ಲ್ಯಾಮ್ಗಳಲ್ಲಿ ಒಂದು ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಯಾವುದು ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ ಅವರು. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಾಪುರ್ ಓಪನ್ ನೋಡಿ. ಆಪ್ಷನ್ ಡಿ ಸಿಂಗಾಪುರ್ ಓಪನ್ ಆಗಿರುವುದಿಲ್ಲ. ಪ್ರಶ್ನೆ ಸಂಖ್ಯೆ 14. ನೊಬೆಲ್ ಪ್ರಶಸ್ತಿ ಪಡೆದವರಲ್ಲಿ ಅತ್ಯಂತ ಕಿರಿಯರು ಯಾರು ಅಂತ ಕೇಳಿದ್ದಾರೆ. ಕಿರಿಯರು ಅಂದರೆ ಚಿಕ್ಕವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಮಲಾಲ್ ಯೂಸುಫ್ ಜೈ. ಮಲಾಲ್ ಯೂಸುಫ್ ಜೈ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 15. ಸೆಪ್ಟೆಂಬರ್ 1ರಿಂದ ಡಿಸೆಂಬರ್ 1, 1931 ನಡೆಸಲಾಗಿದ್ದ ದ್ವಿತೀಯ ದುಂಡು ಮೇಜು ಪರಿಷತ್ತಿಗೆ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಯಾರನ್ನು ನೇಮಕ ಮಾಡಲಾಗಿತ್ತು ಅಂತ ಕೇಳಿದ್ದಾರೆ ನೋಡಿ. ಕಾಂಗ್ರೆಸ್ನಿಂದ ಯಾರನ್ನು ನೇಮಕ ಮಾಡಲಾಗಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಗಾಂಧೀಜಿ. ಆಪ್ಷನ್ ಎ. ಇದು ಕಾಂಗ್ರೆಸ್ಸಿಂದ ಇವರೇ ಫಸ್ಟು ಭಾಗವಹಿಸಿದ್ದು ದುಂಡು ಮೇಜಿನ ಸಮ್ಮೇಳನದಲ್ಲಿ. ಪ್ರಶ್ನೆ ಸಂಖ್ಯೆ 16. ಡ್ಯಾಶ್ ಈ ಕಾರ್ಯಕ್ರಮಗಳು ಅಧಿಕಾರ ನಾಮಗಳನ್ನು ಅಂದರೆ ಟೈಟಲ್ಸ್ ಮತ್ತು ಹುದ್ದೆಗಳನ್ನು ತ್ಯಜಿಸುವುದು ಮತ್ತು ಸರ್ಕಾರಿ ನಿಕಾಯಗಳಲ್ಲಿ ನಾಮನಿರ್ದೇಶನ ಹುದ್ದೆಗಳಿಗೆ ರಾಜೀನಾಮೆ ನೀಡುವುದನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಅಸಹಕಾರ. ಆಪ್ಷನ್ ಎ ಅಸಹಕಾರ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 17. ಬ್ರಿಟಿಷರ ವಿರುದ್ಧ 1921 ಮಲಬಾರ್ ದಂಗೆಯು ಬಹಳ ಬಾರಿ ಡ್ಯಾಶ್ ಇದರ ಪರಾಕಾಷ್ಠೆ ಎಂದು ಪರಿಗಣಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮಾಪಿಳೆ ದೊಂಬಿ. ಮಾಪಿಳೆ ದೊಂಬಿ ಅಥವಾ ಮಾಪಿಳೆ ದಂಗೆ ಅಂತಲೂ ಕೂಡ ಕರೀತಾರೆ. ಮಾಪಿಳೆ ದೊಂಬಿ ಅಥವಾ ಮಾಪಿಳೆ ದಂಗೆ ಅಂತ ಕುಡಿತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 18. ಬಂಗಾಳದಲ್ಲಿ 1859ರಲ್ಲಿ ಭುಗಿಲೆದ್ದ ಒಂದು ರೈತ ಚಳವಳಿ ಮತ್ತು ಬಂಡಾಯ ನೀಲ್ ಬಿದ್ರೋಹ ಹೀಗೆಂದು ಸಹ ಪ್ರಖ್ಯಾತವಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ನೀಲ್ ಬಿದ್ರೋಹ ಹೀಗೆಂದು ಸಹ ಅಂದರೆ ಬೇರೆ ಹೆಸರಿಂದನೂ ಕೂಡ ಪ್ರಖ್ಯಾತವಾಗಿದೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಗೋ ದಂಗೆ. ಆಪ್ಷನ್ ಬಿ ಇಂಡಿಗೋ ದಂಗೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 19. ಕೆಳಗಿನವರಲ್ಲಿ ಯಾರು ಕರ್ನಾಟಕದ ಮೊದಲ ಸ್ಥಳೀಯ ರಾಜರು ಎಂದು ಪರಿಗಣಿಸಲ್ಪಟ್ಟಿರುತ್ತಾರೆ ಅಂತ ಕೇಳಿದ್ದಾರೆ ನೋಡಿ. ಕರ್ನಾಟಕದ ಮೊದಲ ಸ್ಥಳೀಯ ರಾಜರು ಎಂದು ಪರಿಗಣಿಸಲ್ಪಟ್ಟಿರ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಕದಂಬರು. ಆಪ್ಷನ್ ಎ ಕದಂಬರು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 20. ಕೆಳಗಿನವುಗಳಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯದ ಸೂಕ್ತಿ ಯಾವುದು ಅಂತ ಕೇಳಿದ್ದಾರೆ. ಸೂಕ್ತಿ ಅನ್ನುವ ಮೋಟೋ ಅಂತ ಕೂಡ ಹೇಳ್ಬೋದು. ಸೂಕ್ತಿ ಅನ್ನೋದಕ್ಕೆ ಮೋಟೋ ಅಂತ ಕೂಡ ನಾವು ಹೇಳ್ಬೋದು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಯಥೋ ಧರ್ಮ ತಥೋ ಜಯ. ಯಥೋ ಧರ್ಮ ತಥೋ ಜಯ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 21. ಮ್ಯಾಗ್ಸೆಸೆ ಪುರಸ್ಕಾರಗಳು ರಾಮನ್ ಮ್ಯಾಗ್ಸೆಸೆರವರ ಹೆಸರಿನಲ್ಲಿ ನಾಮಕರಣಗೊಂಡಿವೆ. ಇವರು ಅಂತ ಕೇಳಿದ್ದಾರೆ. ಅಂದರೆ ಅವರು ಏನಾಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಫಿಲಿಪೈನ್ಸ್ ರಾಷ್ಟ್ರಾಧ್ಯಕ್ಷರು ನೋಡಿ. ಫಿಲಿಪೈನ್ಸ್ ರಾಷ್ಟ್ರಾಧ್ಯಕ್ಷರು ಆಗಿದ್ದರು ಅವರು. ಪ್ರಶ್ನೆ ಸಂಖ್ಯೆ 22. ಯಾವ ಪ್ರತಿಮೆಯು ಜಗತ್ತಿನ ಅತಿ ದೊಡ್ಡ ಎದೆ ವಿಗ್ರಹ ಬಸ್ಟ್ ಎಂದು ವಿಶ್ವ ದಾಖಲೆಗಳ ಗಿನ್ನಿಸ್ ಘೋಷಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆದಿಯೋಗಿ ಶಿವ ನೋಡಿ. ಆದಿಯೋಗಿ ಶಿವ ಸರಿಯಾದ ಉತ್ತರ ಆದಿಯೋಗಿ ಶಿವ. ಪ್ರಶ್ನೆ ಸಂಖ್ಯೆ 23. 2017ರ ಇಂಡಿಯಾ ಏಷ್ಯನ್ ಯುವ ಶಿಖರ ಸಮ್ಮೇಳನದ ಅತಿಥೇಯ ನಗರ ಯಾವುದು ಅಂತ ಕೇಳಿದ್ದಾರೆ. ಅತಿಥೇಯ ನಗರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಭೂಪಾಲ್. ಆಪ್ಷನ್ ಎ ಭೂಪಾಲ್. ಪ್ರಶ್ನೆ ಸಂಖ್ಯೆ 24. ಇತ್ತೀಚೆಗೆ 51 ಮೈಕ್ರೋನ್ಗಳಿಗಿಂತ ಕಡಿಮೆಯ ಪ್ಲಾಸ್ಟಿಕ್ ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಯನ್ನು ನಿಷೇಧಿಸಲು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ನಿರ್ಧರಿಸಿತು ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಂಡಿಚೇರಿ. ಆಪ್ಷನ್ ಬಿ ಪಾಂಡಿಚೇರಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 25. ಇತ್ತೀಚೆಗೆ ಫೇಸ್ಬುಕ್ ಆಹಾರ ಬಡಾವಣೆ ಪ್ರಶ್ನೆ ಸಂಖ್ಯೆ 25. ಇತ್ತೀಚೆಗೆ ಫೇಸ್ಬುಕ್ ಆಹಾರ ಬಟಾವಾಡೆ ಸೇವೆಯನ್ನು ಪ್ರಾರಂಭಿಸಿದ್ದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ. ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 26. ಕೆಳಗಿನ ನಿರ್ನಾಳ ಗ್ರಂಥಿಗಳಲ್ಲಿ ಯಾವುದು ಪಿಟ್ಯುಟರಿ ಗ್ರಂಥಿಯನ್ನು ಬಿಟ್ಟು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಯಾರಾಥೈರಾಯ್ಡ್. ಆಪ್ಷನ್ ಡಿ ಪ್ಯಾರಾಥೈರಾಯ್ಡ್ ಸರಿಯಾದ ಉತ್ತರ.
ಪ್ರಶ್ನೆ ಸಂಖ್ಯೆ 27, ಕೆಳಗಿನವುಗಳಲ್ಲಿ ಯಾವುದು ನೈಟ್ರೇಟುಗಳನ್ನು ಮುಕ್ತ ನೈಟ್ರೋಜನ್ ಆಗಿ ಪರಿವರ್ತಿಸುವಲ್ಲಿ ಪಾತ್ರ ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರೈಜೋಬಿಯಂ. ಸರಿಯಾದ ಉತ್ತರ ಆಪ್ಷನ್ ಸಿ, ರೈಜೋಬಿಯಂ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 28, ಕೆಳಗಿನವುಗಳಲ್ಲಿ ವೈರಸ್ ಕಾಯಿಲೆಯನ್ನು ಹೆಕ್ಕಿ ತೆಗೆಯಿರಿ ಅಂತ ಕೇಳಿದ್ದಾರೆ. ವೈರಸ್ ಕಾಯಿಲೆಯನ್ನು ಹೆಕ್ಕಿ ತೆಗೀರಿ ಅಂದರೆ ಕಂಡುಹಿಡಿಯಿರಿ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ, ಹೆಪಟೈಟಿಸ್ ಸರಿಯಾದ ಉತ್ತರ ನೋಡಿ. ಆಪ್ಷನ್ ಎ, ಹೆಪಟೈಟಿಸ್. ಪ್ರಶ್ನೆ ಸಂಖ್ಯೆ 29, ಮೂತ್ರ ಸ್ರವಿಸುವಿಕೆಯನ್ನು ಉತ್ತೇಜಿಸುವ ಔಷಧಿಗೆ ಹೀಗೆನ್ನುತ್ತಾರೆ. ಮೂತ್ರ ಸ್ರವಿಸುವಿಕೆ ಉತ್ತೇಜಿಸುವ ಔಷಧಿಗೆ ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಡೈಯೂರೆಟಿಕ್ ನೋಡಿ. ಡೈಯೂರೆಟಿಕ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 30, ಈ ಕಾರಣದಿಂದಾಗಿ ವಜ್ರವು ಗ್ರಾಫೈಟ್ಗಿಂತ ಕಠಿಣವಾಗಿದೆ. ಯಾವ ಕಾರಣದಿಂದ ಗ್ರಾಫೈಟ್ಗಿಂತ ಕಠಿಣವಾಗಿದೆ ವಜ್ರ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ. ಆಪ್ಷನ್ ಎ, ಅಣುಗಳ ಪದರುಗಳಲ್ಲಿ ವ್ಯತ್ಯಾಸ. ಆಪ್ಷನ್ ಎ, ಅಣುಗಳ ಪದರುಗಳಲ್ಲಿ ವ್ಯತ್ಯಾಸ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 31, ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂ ಮೇಣವಾಗಿದೆ ಅಂತ ನೋಡಿ. ಪೆಟ್ರೋಲಿಯಂ ಮೇಣವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ, ಪ್ಯಾರಾಫಿನ್ ಮೇಣ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 32, ಭಾರತ ಸರ್ಕಾರ ಕಾಯ್ದೆ 1919 ಇದನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಅಂದರೆ ಏನನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿ, ಮಾಂಟೆಗು ಚೇಮ್ಸ್ಫೋರ್ಡ್ ಸುಧಾರಣೆಗಳು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 33, ರಾಜ್ಯಗಳ ನಡುವಿನ ವಿವಾದಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದರಡಿ ಬರುತ್ತವೆ ಅಂತ ಕೇಳಿದ್ದಾರೆ ನೋಡಿ. ರಾಜ್ಯಗಳ ನಡುವಿನ ವಿವಾದಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದರಡಿ ಬರುತ್ತವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಮೂಲ ನ್ಯಾಯವ್ಯಾಪ್ತಿ ನೋಡಿ. ಆಪ್ಷನ್ ಬಿ, ಮೂಲ ನ್ಯಾಯವ್ಯಾಪ್ತಿ ಸರಿಯಾದ ಉತ್ತರ. ಆಪ್ಷನ್ ಬಿ, ಮೂಲ ನ್ಯಾಯವ್ಯಾಪ್ತಿ. ಪ್ರಶ್ನೆ ಸಂಖ್ಯೆ 34, ಭಾರತದಲ್ಲಿ ಸ್ಥಾಪಿಸಲ್ಪಟ್ಟ ಪ್ರಥಮ ನಗರ ಪಾಲಿಕೆಯು ಇದಾಗಿತ್ತು ನೋಡಿ. ಭಾರತದಲ್ಲಿ ಸ್ಥಾಪಿಸಲ್ಪಟ್ಟ ಪ್ರಥಮ ನಗರ ಪಾಲಿಕೆ ಇದಾಗಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಮದ್ರಾಸ್. ಆಪ್ಷನ್ ಎ, ಮದ್ರಾಸ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 35, ಭಾರತದ ರಾಷ್ಟ್ರಪತಿಗಳಾದ ಏಕಮಾತ್ರ ಲೋಕಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಎನ್ ಸಂಜೀವ್ ರೆಡ್ಡಿ ನೋಡಿ. ಎನ್ ಸಂಜೀವ್ ರೆಡ್ಡಿ ಸರಿಯಾದ ಉತ್ತರ. ಆಪ್ಷನ್ ಸಿ, ಎನ್ ಸಂಜೀವ್ ರೆಡ್ಡಿ. ಪ್ರಶ್ನೆ ಸಂಖ್ಯೆ 36, ಭಾರತದ ಪೂರ್ವದತ್ತ ನೋಡಿ ಲುಕ್ ಈಸ್ಟ್ ಅಂತ ನೀತಿಯು ಏನಂತ ಕೇಳಿದ್ದಾರೆ. ಅಂದರೆ ಪೂರ್ವದತ್ತ ನೋಡಿ ನೀತಿಯು ಏನು ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ, ಭಯೋತ್ಪಾದನೆಯನ್ನು ನಿಯಂತ್ರಿಸುವುದರ ಕುರಿತದ್ದಾಗಿದೆ. ಭಯೋತ್ಪಾದನೆಯನ್ನು ನಿಯಂತ್ರಿಸುವುದರ ಕುರಿತಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 37, ಇದು ಆಪ್ಷನ್ ಸಿ ಅಂದರೆ ಬಿ ಮತ್ತು ಡಿ, ಇದು ತಪ್ಪಾಗಿದೆ. ಇದು ಒಂದು ನಿಮಿಷ. ಬಿ ಮತ್ತು ಡಿ. ಪ್ರಶ್ನೆ ಸಂಖ್ಯೆ 36ರಲ್ಲಿ ಆಪ್ಷನ್ ಸಿ, ಬಿ ಮತ್ತು ಡಿ ಸರಿಯಾದ ಉತ್ತರ. ಅಂದರೆ ಬಿ ಮತ್ತು ದಕ್ಷಿಣ ಪೂರ್ವ ಏಷ್ಯಾದ ದೇಶಗಳತ್ತ ನಿರ್ಧರಿಸಲ್ಪಟ್ಟಿದೆ. ಒಂದನೇದು ಅಂದರೆ ಬಿ ಸರಿಯಾದ ಉತ್ತರ. ಮತ್ತು ಡಿ ನೋಡಿ. ಡಿ ಒಂದು ಆರ್ಥಿಕ ಸಹಕಾರದ ಆಧಾರದ ಮೇಲೆ ವಿವಿಧ ದೇಶಗಳ ನಡುವೆ ಒಂದು ಬಾಂಧವ್ಯವನ್ನು ಬೆಳೆಸುವ ಉದ್ದೇಶ ಹೊಂದಿರುತ್ತದೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಿ ಮತ್ತು ಡಿ ಕರೆಕ್ಟು. ಬಿ ಮತ್ತು ಡಿ ಕರೆಕ್ಟು. ಬಿ ನೋಡಿ ದಕ್ಷಿಣ ಪೂರ್ವ ಏಷ್ಯಾ ದೇಶಗಳತ್ತ ನಿರ್ಧರಿಸಲ್ಪಟ್ಟಿದೆ. ಡಿ ಬಂದ್ಬಿಟ್ಟು ಆರ್ಥಿಕ ಸಹಕಾರದ ಆಧಾರದ ಮೇಲೆ ವಿವಿಧ ದೇಶಗಳ ನಡುವೆ ಒಂದು ಬಾಂಧವ್ಯವನ್ನು ಬೆಳೆಸುವ ಉದ್ದೇಶ ಹೊಂದಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಿ ಮತ್ತು ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 37, ಗೊಮ್ಮಟೇಶ್ವರ ಪ್ರತಿಮೆಯು 57 ಅಡಿ ಎತ್ತರದ ಏಕಶಿಲೆ ಪ್ರತಿಮೆಯಾಗಿದ್ದು ಇದು ಶ್ರವಣಬೆಳಗೊಳದ ಡ್ಯಾಶ್ ಈ ಬೆಟ್ಟದಲ್ಲಿದೆ ಅಂತ ಕೇಳಿದ್ದಾರೆ. ಅಂದರೆ ಯಾವ ಬೆಟ್ಟದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಸರಿಯಾದ ಉತ್ತರ. ವಿಂಧ್ಯಗಿರಿ ಬೆಟ್ಟದಲ್ಲಿದೆ ನೋಡಿ. ವಿಂಧ್ಯಗಿರಿ ಬೆಟ್ಟದಲ್ಲಿದೆ. ಪ್ರಶ್ನೆ ಸಂಖ್ಯೆ 38, ಹಣದುಬ್ಬರವಿಳಿತಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಹಣದುಬ್ಬರವಿಳಿತಕ್ಕೆ ಅಂದರೆ ಡಿಪ್ಲೇಷನ್ಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ, ಸರಕುಗಳು ಮತ್ತು ಸೇವೆಗಳ ಪೂರೈಕೆಯ ತುಲನೆಯಲ್ಲಿ ಹಣ ಪೂರೈಕೆ ಕೊರತೆ. ಆಪ್ಷನ್ ಸಿ, ಸರಕುಗಳು ಮತ್ತು ಸೇವೆಗಳ ಪೂರೈಕೆ ತುಲನೆಯಲ್ಲಿ ಹಣ ಪೂರೈಕೆ ಕೊರತೆ ನೋಡಿ. ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 39, ಭಾರತೀಯ ಹಸಿರು ಕ್ರಾಂತಿಯು ಇದರಲ್ಲಿ ಅತ್ಯಂತ ಯಶಸ್ವಿ ಅಂತ ಕೇಳಿದ್ದಾರೆ. ಅಂದರೆ ಭಾರತೀಯ ಹಸಿರು ಕ್ರಾಂತಿ ಇದರಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಯಾವುದರಲ್ಲಿ ಯಶಸ್ವಿಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ನೋಡಿ, ಗೋಧಿ ಮತ್ತು ಅಕ್ಕಿ. ಆಪ್ಷನ್ ಸಿ, ಗೋಧಿ ಮತ್ತು ಅಕ್ಕಿಲಿ. ಪ್ರಶ್ನೆ ಸಂಖ್ಯೆ 40,
ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿಯು ಇಲ್ಲಿದೆ. ಅಂದರೆ ADB ಬ್ಯಾಂಕ್ ಅಂತ ಕರಿತೀವಲ್ಲ, ಅದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮುಂಡಲು ಯಾಂಗ್ ನೋಡಿ. ಆಪ್ಷನ್ ಬಿ ಮುಂಡಲು ಯಾಂಗ್. ಪ್ರಶ್ನೆ ಸಂಖ್ಯೆ 41. ನರಸಿಂಹನ್ ಸಮಿತಿಯು ಇದಕ್ಕೆ ಸಂಬಂಧಿಸಿದ್ದಾಗಿತ್ತು ಅಂತ ಕೇಳಿದ್ದಾರೆ. ನರಸಿಂಹನ್ ಸಮಿತಿಯು ಇದಕ್ಕೆ ಸಂಬಂಧಿಸಿದ್ದಾಗಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾಂಕ್ ವಿನ್ಯಾಸ ಸುಧಾರಣೆಗಳು. ನೋಡು, ಬ್ಯಾಂಕಿಗೆ ಸಂಬಂಧಪಟ್ಟಿದ ಅಥವಾ ವಿನ್ಯಾಸಕ್ಕೆ ಸಂಬಂಧಪಟ್ಟಿದ ಸುಧಾರಣೆಗಳು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 42. ಗರೀಬಿ ಹಟಾವೋ ಘೋಷಣಾವಾಕ್ಯ ಸ್ಲೋಗನ್ ಇದರಲ್ಲಿ ಸೇರಿತು. ನೋಡಿ, ಗರೀಬಿ ಹಟಾವೋ ಅನ್ನೋ ಘೋಷಣಾವಾಕ್ಯ ಅಥವಾ ಸ್ಲೋಗನ್ ಇದರಲ್ಲಿ ಸೇರಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚಮ ಯೋಜನೆ. ನೋಡಿ, ಪಂಚಮ ಯೋಜನೆ ಅಂದರೆ 5ನೇ ಯೋಜನೆ ಅಂತ ಕರೀತಾರೆ. ಪ್ರಶ್ನೆ ಸಂಖ್ಯೆ 43. ಕೆಳಗಿನ ನಿಯಮಗಳಲ್ಲಿ ಯಾವುದು ಭೌತ ವಸ್ತುವನ್ನು ಅಥವಾ ಮ್ಯಾಟರ್ ಸೃಷ್ಟಿಸಲು ಆಗುವುದಿಲ್ಲ, ನಾಶಪಡಿಸಲು ಆಗುವುದಿಲ್ಲ ಎಂಬ ಹೇಳಿಕೆಯನ್ನು ಸಿಂಧುಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ದ್ರವ್ಯರಾಶಿಯ ಸ್ಥಾಯಿತ್ವ ನಿಯಮ. ನೋಡಿ, ಆಪ್ಷನ್ ಸಿ ದ್ರವ್ಯರಾಶಿಯ ಸ್ಥಾಯಿತ್ವ ನಿಯಮ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 44. ಒಂದು ಮದ್ದುಗುಂಡನ್ನು ಬಂದೂಕಿನಿಂದ ಹಾರಿಸಲಾಗಿದ್ದು ಅದು ಫೈರಿಂಗ್ ನಂತರ ಹಿಂದೊದೆಯುತ್ತದೆ. ಬಂದೂಕಿನ ಚಾಲನಾ ಶಕ್ತಿಯು ಅಥವಾ ಕೈನೆಟಿಕ್ ಎನರ್ಜಿ ಮದ್ದುಗುಂಡಿನ ಚಾಲಕ ಶಕ್ತಿ ಈ ಅನುಪಾತದಲ್ಲಿದೆ ಅಂತ ಕೇಳಿದ್ದಾರೆ. ಅಂದರೆ ಅನುಪಾತ ಯಾವ ಅನುಪಾತದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ. ನೋಡಿ, ಆಪ್ಷನ್ ಎ 0. ನೋಡಿ, ಆಪ್ಷನ್ ಎ 0 ಸರಿಯಾದ ಉತ್ತರ. ಅಂದರೆ ಯಾವ ಅನುಪಾತನೂ ಇಲ್ಲ, 0 ಅನುಪಾತ ಅದು ಒಟ್ಟಿನಲ್ಲಿ. ಪ್ರಶ್ನೆ ಸಂಖ್ಯೆ 45. ಮೋಡ ಬಿತ್ತನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ನೋಡಿ, ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿಕೆ ಓದ್ಕೊಂಡು ಹೋಗ್ತೀನಿ. ನೋಡಿ, 1ನೇ ಹೇಳಿಕೆ ಕರ್ನಾಟಕ ಇತ್ತೀಚೆಗೆ ಮೊದಲ ಬಾರಿಗೆ ಈ ತಾಂತ್ರಿಕತೆಯನ್ನು ಯತ್ನಿಸಿತು. 2ನೇ ಹೇಳಿಕೆ ಬಂದ್ಬಿಟ್ಟು ಇದರ ಪರಿಣಾಮ ಫಲಿತಾಂಶವನ್ನು ಮಾಪನ ಮಾಡಲು ಯಾವುದೇ ಸಮ್ಮತ ವೈಜ್ಞಾನಿಕ ವಿಧಾನವಿಲ್ಲ ಅಂತ ಹೇಳಿದ್ದಾರೆ. ಮತ್ತು 3ನೇ ಆಪ್ಷನ್ ಬಂದ್ಬಿಟ್ಟು ಮೋಡ ಬಿತ್ತನೆಗೆ ಅನುಕೂಲ ಆಗಿರುವ ಮಳೆಧಾರಕ ಗುಡ್ಡೆಗೆ ಅಪ್ಪಳಿಸುವ ಮಾಪನಾಂಕ ನಿರ್ಧರಿಸುವ ರೇಡರ್ಗಳನ್ನು ಒಳಗೊಂಡಿದೆ. 4ನೇ ಆಪ್ಷನ್ ಅಂದರೆ 4ನೇ ಹೇಳಿಕೆ ಬಂದ್ಬಿಟ್ಟು ನೆಲಮಟ್ಟದಿಂದ 7 ಕಿಲೋಮೀಟರ್ ಎತ್ತರದಲ್ಲಿರುವ ಕನಿಷ್ಠ ನಿಗದಿತ ದಪ್ಪನೆಯ ಮಳೆಯಾಕಾರ ಮೋಡಗಳ ಉಪಸ್ಥಿತಿಯು ಪೂರ್ವಾವಶ್ಯಕ ಅಂತ ಹೇಳಿದ್ದಾರೆ. ಇದನ್ನು ನೋಡಿ, ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ಆಪ್ಷನ್ ಸಿ 2, 3 ಮತ್ತು 4 ಸರಿಯಾದ ಉತ್ತರ. 2, 3 ಮತ್ತು 4ನೇ ಸರಿಯಾದ ಉತ್ತರ. ಇನ್ನೊಂದು ಸರಿ ಓದ್ತೀನಿ. 2ನೇ ನೋಡಿ, ಇದರ ಪರಿಣಾಮ ಫಲಿತಾಂಶವನ್ನು ಮಾಪನ ಮಾಡಲು ಯಾವುದೇ ಅಸಮ್ಮತ ವೈಜ್ಞಾನಿಕ ವಿಧಾನವಿಲ್ಲ. 1ನೇದು ಅಂದರೆ 2ನೇ ಆಪ್ಷನ್ ಸರಿಯಾದ ಉತ್ತರ. ಅದೇ ರೀತಿ 3ನೇದು ನೋಡಿ, ಇದು ಮೋಡ ಬಿತ್ತನೆಗೆ ಅನುಕೂಲ ಆಗಿರೋ ಮಳೆಧಾರಕ ಗುಡ್ಡೆಗೆ ಅಪ್ಪಳಿಸುವ ಮಾಪನಾಂಕ ನಿರ್ಣಯಿಸುವ ರೇಡರ್ಗಳನ್ನು ಒಳಗೊಂಡಿದೆ. ಅದೇ ರೀತಿ 4ನೇದು ನೆಲಮಟ್ಟದಿಂದ 7 ಕಿಲೋಮೀಟರ್ ಎತ್ತರದಲ್ಲಿ ಇರುವ ಕನಿಷ್ಠ ನಿಗದಿತ ದಪ್ಪನೆಯ ಮಳೆಧಾರಕ ಮೋಡಗಳ ಉಪಸ್ಥಿತಿಯು ಪೂರ್ವಾವಶ್ಯಕ. ಆಪ್ಷನ್ ಸಿ 2, 3 ಮತ್ತು 4 ಸರಿಯಾದ ಉತ್ತರ. ನೋಡಿ, ಪ್ರಶ್ನೆ ಸಂಖ್ಯೆ 46. ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಖಿಲ ಭಾರತ ಸೇವೆಗಳ ಸೃಷ್ಟಿಗೆ ಅನುವು ಮಾಡಿಕೊಡುತ್ತದೆ? ಅಂದರೆ ಈಗ UPSC ಮತ್ತು ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಅವ್ರು ಕೇಳಿದ್ದು UPSC ಅಖಿಲ ಭಾರತೀಯ ಅಂದರೆ UPSC ಅಂತ ಬರುತ್ತೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ KPSC ಹೆಂಗೆ ಬರುತ್ತೋ ಹಾಗೆ ಅದು ಕೂಡ ಅಖಿಲ ಭಾರತ ಸೇವೆಗಳು. ಅಂದರೆ ಅದಕ್ಕೆ ಯಾವ ವಿಧಿ ಕೊಟ್ಟೈತೆ ಅಂತ ಅನುಕೂಲ ಮಾಡಿಕೊಟ್ಟೈತೆ ಅಖಿಲ ಭಾರತ ಸೇವೆಗಳಂದರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸರಿಯಾದ ಉತ್ತರ. 312ನೇ ವಿಧಿ. ನೋಡಿ, 312ನೇ ವಿಧಿ ಸರಿಯಾದ ಉತ್ತರ ಆಪ್ಷನ್ ಬಿ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಆಪ್ಷನ್ ಬಿ 312ನೇ ವಿಧಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 47. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿಯು ಈ ದಿನಾಂಕದಿಂದ 5 ವರ್ಷಗಳದ್ದಾಗಿರಬೇಕು ಅಂತ ಕೇಳಿದ್ದಾರೆ. ಅಂದರೆ ಯಾವ ದಿನಾಂಕದಿಂದ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ. ನೋಡಿ, ಆಪ್ಷನ್ ಎ ಇದರ ಪ್ರಥಮ ಸಭೆ. ಅಂದರೆ ಪ್ರಥಮ ಸಭೆ ಯಾವಾಗ ನಡೆಯುತ್ತಲ್ಲ ಅಲ್ಲಿಂದ 5 ವರ್ಷ ಆಗಿರಬೇಕು. ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಇದರ ಪ್ರಥಮ ಸಭೆ ಅಂತ ಅರ್ಥ. ಅಂದರೆ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಪ್ರಶ್ನೆ ಸಂಖ್ಯೆ 48. ಇವುಗಳಲ್ಲಿ ಯಾವುದು ಅಥವಾ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಲೋಕಸಭಾ ಮತಕ್ಷೇತ್ರವಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಅತಿ ದೊಡ್ಡ ಲೋಕಸಭಾ ಮತಕ್ಷೇತ್ರವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ. ನೋಡಿ, ಆಪ್ಷನ್ ಬಿ ಲಡಾಖ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 49. ಲೋಕಾಯುಕ್ತ ಸಂಸ್ಥೆಯು ಮೊದಲ ಬಾರಿಗೆ ಈ ರಾಜ್ಯದಿಂದ ಸೃಷ್ಟಿಸಲ್ಪಟ್ಟಿತು ಅಂತ ಕೇಳಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯು ಮೊದಲ ಬಾರಿಗೆ ಈ ರಾಜ್ಯದಿಂದ ಸೃಷ್ಟಿಸಲ್ಪಟ್ಟಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಆಪ್ಷನ್ ಸಿ ಮಹಾರಾಷ್ಟ್ರ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 50. ಭಾರತದ ಒಕ್ಕೂಟ ವ್ಯವಸ್ಥೆಯು ಇದರ ಮಾದರಿಯನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಭಾರತದ ಒಕ್ಕೂಟ ವ್ಯವಸ್ಥೆಯು ಇದರ ಮಾದರಿಯನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ.
ನೋಡಿ ಆಪ್ಷನ್ ಸಿ ಕೇರಳ. ಭಾರತದ ಒಕ್ಕೂಟ ವ್ಯವಸ್ಥೆ ಇದರ ಮಾದರಿನ ಕೇರಳ ಮಾದರಿನ ಹೊಂದಿದೆ. ನೋಡಿ ಇಲ್ಲಿಗೆ 2017 ಪ್ರಶ್ನೆ ಪತ್ರಿಕೆಯಲ್ಲಿ ಪಾರ್ಟ್ 1 ಮುಗಿತು. ಅಂದರೆ ಪಾರ್ಟ್ 1 ಅಂದರೆ 1ರಿಂದ 50 ಕ್ವಶನ್ವರೆಗೂ ನೋಡಿದ್ದೀವಿ. 51ರಿಂದ 100ರವರೆಗೆ ಇನ್ನು ಪಾರ್ಟ್ 2 ಅಲ್ಲಿ ನೋಡೋಣ. ಇನ್ನು ಈ ಕ್ಲಾಸಿಂದ ಹೊರಗೆ ಹೋಗೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಲ್ಲಿ PSI PC VA OSD FDA ಎನಿ ಪೇಪರ್ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿ ಹಾಕ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ಅವರು ಕೂಡ ನೀವು ಚಾನಲ್ ಶೇರ್ ಮಾಡ್ಬೋದು. ಅದೇ ರೀತಿ UGC ನೆಟ್ಟು KSET JRF ಯಾರಾದರೂ ಓದ್ತಿದ್ರೆ ಅವ್ರಿಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋಂಥ ಉಪಯುಕ್ತವಾದ ಮಾಹಿತಿಯನ್ನು ಹಾಕ್ತಿರ್ತೀವಿ. ಇಷ್ಟೊತ್ತು ನಮ್ಮ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.